ನ್ಯೂಸ್ 42 ಕನ್ನಡ. ಅವ್ರು 3 ಜನ ನನ್ನ ಪ್ರಶ್ನೆ ಹಾಕಿದ್ರು. ಅವ್ರ ಪ್ರಶ್ನೆ ನಾನು ಉತ್ತರ ಕೊಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಇವಾಗ ಉತ್ತರ ಕೊಡ್ತೀನಿ. ಇಲ್ಲ 12 ಜನದಲ್ಲಿ ನಾನು 3 ಜನ ಮಾತ್ರ ಹೆಸರು ತಗೊಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಆ 3 ಜನಕ್ಕೆ ನನ್ನ ಪ್ರಶ್ನೆ ಇದು. ಆ 3 ಜನಕ್ಕೆ ಈ ಪ್ರಶ್ನೆ ಮಾತ್ರ ಆಗ್ತಾ ಇದ್ದೀನಿ. ಇನ್ನು 12 ಜನಕ್ಕೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ನೀವು 4 ವರ್ಷದಿಂದ ಆಡಿಟಿಂಗ್ ಮಾಡ್ಕೊಂಡು ಬಂದಿದ್ರ, 4 ವರ್ಷದಿಂದ ಹಾಕೊಂಡಿದೆ. ನೀವಾಗ ಹೊಸ ಮಾತ್ರ ಶೋ ಮಾಡ್ತಾರ. ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಅಂತ ನನಗೆ ಹೆಂಗ್ ಸರ್ ಬರುತ್ತೆ? ನಾ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ಕೊಡೆ ಸರ್ ನಿಮ್ಗೂ ಜೊತೆ ಸಂಬಂಧ ಇಲ್ಲ ಅಂತ. ತಮ್ಮ ಮುಖಾಂತರನೇ, ಮಾಧ್ಯಮದ ಮುಖಾಂತರನೇ ಕೊಟ್ಟಿದೆ ಅನ್ನೋ ಸ್ಟೇಟ್ಮೆಂಟು. ಈ ದೇವಸ್ಥಾನ 4 ವರ್ಷ ಆದರೂ ಕೂಡ ಜೀರ್ಣೋದ್ಧಾರ ಆಗಿಲ್ಲ. ಇದ್ರ ಬಗ್ಗೆ ಯಾರನ್ನು ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಇದ್ರ ಜೀರ್ಣೋದ್ಧಾರ ಯಾಕೆ ಆಗ್ತಾ ಇಲ್ಲ ಅನ್ನೋಕ್ಕೆ ಕೆಲವು ಕಾರಣಗಳು ಕೊಟ್ಟಿದ್ದೀನಿ ತಮ್ಮ ಮುಖಾಂತರನೇ. ಆ ಕೊಟ್ಟಾಗ ಏನಾಯಿತು ಅಂತ ಹೇಳಿದ್ರೆ, ನಾನು ಮೊದಲೇ ಕೇಳಿದೆ ಅವ್ರಿಗೆ, ಇದು ನಾನೇನು ಪ್ರಶ್ನೆ ಒಳಗೆ ಹಾಕಿದ್ದೀನಿ ಅದು ಅವ್ರು ಮತ್ತೆ ನನಗೆ ಅವರು ಆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಪ್ರಶ್ನೆ ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ರೆ ಬಹಿರಂಗವಾಗಿ ನಾನು ಇದನ್ನ ಪ್ರಶ್ನೆನ ನಾನು ಕೇಳ್ತೀನಿ ಅಂತ ನಾನು ನಿಮ್ಮ ಪತ್ರಿಕಾ ಮುಖಾಂತರನೇ ನಾನು ಅವ್ರಿಗೆ ಪ್ರಶ್ನೆ ಮಾಡಿದೆ. ಅವರು ಅದನ್ನು ಸ್ವೀಕಾರ ಮಾಡಿ ಒಂದು 2 ದಿನದ ಹಿಂದೆ ಅವ್ರು ಏನು ಕೊಡಬೇಕು ಅದಕ್ಕೆ ಉತ್ತರನ ನನಗೆ ಕೊಟ್ಟಿದ್ದಾರೆ. ಆ ಉತ್ತರ ಸರಿ ಎಷ್ಟಿದೆ ತಪ್ಪೆಷ್ಟಿದೆ ಅಂತ ತಮ್ಮಗಳ ಮುಂದೆ ನಾನು ಇಡೋಕ್ಕೆ ಇಷ್ಟಪಡ್ತೀನಿ. ಇದರ ಸತ್ಯ ಎಷ್ಟು ಅಸತ್ಯ ಎಷ್ಟು ಅಂತ ತಾವೇ ಇಲ್ಲಿ ನೀವು ನಿರ್ಧಾರ ಮಾಡಿ. ಯಾಕೆಂದರೆ ಪತ್ರಿಕಾ ಮಾಧ್ಯಮದವರು ಇಂಥವು ಸ್ಟೋರಿಗಳು 108 ನೋಡಿರ್ತಾರೆ. ಇಲ್ಲಿ ಎಲ್ಲ ಥರದ್ದು ನಾವು ಏನು ಮಾತಾಡ್ತೀವಿ, ಏನು ಮಾತಾಡಲ್ಲ, ಸುಳ್ಳು ಏನು ಮಾತಾಡ್ತೀವಿ, ಸತ್ಯ ಏನು ಮಾತಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಇದು ಪ್ರೆಸ್ ಮೀಟು ಅಂತ ಹೇಳ್ತಾ ಇರೋದು ನಾನು 2ನೇ ಬಾರಿ ಕೊಡ್ತಾ ಇರೋದು. ದೇವಸ್ಥಾನ ವಿಚಾರ ಬಿಟ್ಟರೆ ನಾನು ಈ ಥರ ಪಬ್ಲಿಕಾಗಿ ಕೂತ್ಕೊಂಡು ನಾನು ಯಾವತ್ತೂ ಪ್ರೆಸ್ ಮೀಟ್ ಕೊಟ್ಟಿಲ್ಲ. ಅದು ತಮಗೆಲ್ಲ ಗೊತ್ತಿದೆ. ಇದು ಫಸ್ಟ್ ಟೈಮ್ ಕೊಡ್ತಾರ ವಿಚಾರಕ್ಕೋಸ್ಕರ. ಫಸ್ಟ್ ಟೈಮ್ ಏನು ಮಾಡಿದೆ, ದೇವಸ್ಥಾನ ವಿಚಾರಕ್ಕೋಸ್ಕರ ಕೊಟ್ಟಿದ್ದೀನಿ. 2ನೇ ವಿಚಾರಕ್ಕೂ ನಾನು ದೇವಸ್ಥಾನ ವಿಚಾರ ಕೊಟ್ಟಿದ್ದೀನಿ. ಇಲ್ಲಿ ಏನಂತ ಹೇಳೋರೆ ಅಂದರೆ ಸಿ.ಎನ್. ವೆಂಕಟೇಶ್ವರು ಅಧ್ಯಕ್ಷರು ಮತ್ತು ಇಲ್ಲಿ ಉಪಾಧ್ಯಕ್ಷರು ಮತ್ತು ಖಜಾಂಚಿ. ಇಲ್ಲಿ ನನಗೆ ಈ ಟ್ರಸ್ಟಲ್ಲಿ ಟೋಟಲ್ 12 ಜನ ಅವರೇ. ಇವಾಗ ಟೋಟಲ್ಲು 12 ಜನ ಬರ್ತಾರೆ ಟ್ರಸ್ಟಲ್ಲಿ. ಇಲ್ಲಿ 12 ಜನದಲ್ಲಿ ನಾನು 3 ಜನ ಮಾತ್ರ ಹೆಸರು ತಗೊಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಆ 3 ಜನಕ್ಕೆ ನನ್ನ ಪ್ರಶ್ನೆ ಇದು. ಅವ್ರು 3 ಜನ ನನ್ನ ಪ್ರಶ್ನೆ ಹಾಕಿದ್ರು. ಅವ್ರಿಗೆ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇವಾಗ ಉತ್ತರನೂ ಕೊಡ್ತೀನಿ, ಕೆಲವು ಪ್ರಶ್ನೆನೂ ಹಾಕ್ತೀನಿ ಅವ್ರಿಗೆ. ಇಲ್ಲಿ ಯಾರಿಗೆ ಹಾಕ್ತೀನಿ ಪ್ರಶ್ನೆ ಅಂತ ನಾನು ಬಹಿರಂಗ ಅವ್ರ ಹೆಸರು ಹೇಳ್ಬಿಡ್ತೀನಿ. ಸಿ.ಎನ್. ವೆಂಕಟೇಶ್ವರು ಅಧ್ಯಕ್ಷರು ಅಕ್ಕೇಶ್ವರ ಸ್ವಾಮಿ ಸಮಿತಿ ಸೇವಾ ಸಂಘಕ್ಕೆ. ಅದಾದಮೇಲೆ ಇಲ್ಲಿ S.R. ನಾಗರಾಜ್ ಅಂತ ಅವರವ್ರೆ. ನಾನು ಅವ್ರಿಗೆ ಪ್ರಶ್ನೆ ಮಾಡಲ್ಲ. ಯಾಕೆ ಅಂದರೆ ಅವ್ರಿಗೂ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇಲ್ಲಿ ಯಾರು ನಂದೀಶ್ ಅಂತ ಅವ್ರೆ, SB ನಂದೀಶ್, ST ನಂದೀಶ್ ಅಂತ ಒಬ್ಬರು ಅವ್ರೆ. ಅವರು ಪ್ರಧಾನ ಕಾರ್ಯದರ್ಶಿ ಆಗವ್ರೆ ಅರ್ಕೇಶ್ವರ ಸ್ವಾಮಿ ಸೇವಾ ಸಂಘಕ್ಕೆ. ಅವ್ರಿಗೆ ನಾನು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ G.R. ನಾಗೇಶ್ ಅಂತ ಖಜಾಂಚಿ, ಅವ್ರ ಬಗ್ಗೆ ನಾನು ಪ್ರಶ್ನೆ ಮಾಡೋಕ್ಕೆ ಮತ್ತು ಅವ್ರು ಏನು ಪ್ರಶ್ನೆ ಹಾಕೋರೆ ಅದಕ್ಕೆ ಉತ್ತರ ಕೊಡೋಕೆ ನಾವು ರೆಡಿ ಇದ್ದೀವಿ. ಇನ್ನು ಸದಸ್ಯರುಗಳಾದ್ರೆ ಚಂದ್ರಶೇಖರ್ ಅವರು ಆಗ್ಬೋದು, ಅರ್ಕೇಶ್ವರ ಆಗ್ಬೋದು, ನಾಗರತ್ನ ಆಗ್ಬೋದು, ಪ್ರೇಮಲೀಲಾ ಆಗ್ಬೋದು, ಪರಮಶಿವ ಅವರು ಆಗ್ಬೋದು, ಗೋಪಾಲ್ ಆಗ್ಬೋದು, ನಿತಿನ್ ಆಗ್ಬೋದು, ಪ್ರಭಾಕರ್ ಆಗ್ಬೋದು, ಮಂಜೇಗೌಡ ಆಗ್ಬೋದು. ಇವ್ರ ಬಗ್ಗೆ ನಾನು ಯಾವುದೇ ರೀತಿಯಾಗಿ ನಾನು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡಲ್ಲ. ಅವ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟಪಡಲ್ಲ. ನನಗೆ ಬೇಕಾದ ಟ್ರಸ್ಟ್ ಎಷ್ಟು ಜನ? 3 ಜನ. ಆ 3 ಜನಕ್ಕೆ ಈ ಪ್ರಶ್ನೆ ಮಾತ್ರ ಆಗ್ತಾಯಿದ್ದೀನಿ. ಇನ್ನು 12 ಜನಕ್ಕೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ ಅಂತ ಕಾರಣ ನಾನು ಆಮೇಲೆ ಕೊಡ್ತೀನಿ. ನೀವು ಕೇಳ್ಬೋದು, ಟ್ರಸ್ಟಲ್ಲಿ ಎಲ್ಲರಿಗೂ ಪ್ರಶ್ನೆ ಹಾಕ್ಬೋದಲ್ಲ ಅಂತ ನೀವು ಕೇಳ್ಬೋದು. ಇಲ್ಲಿ 3 ಜನ ಮಾತ್ರ ಯಾಕೆ ಪ್ರಶ್ನೆ ಆಗ್ತೀರ ಅಂತ ನೀವು ಕೇಳ್ಬೋದು. ಅದಕ್ಕೆ ನಾನು ಲಾಸ್ಟಲ್ಲಿ ಉತ್ತರ ಕೊಡ್ತೀನಿ 3 ಜನಕ್ಕೆ ಯಾಕೆ ಪ್ರಶ್ನೆ ಆಗ್ತಾ ಇದ್ದೀನಿ ಅಂತ. ನನ್ನ ಮೊದಲನೇ ಪ್ರಶ್ನೆ ಅಧ್ಯಕ್ಷರಿಗೆ, ಯಾರು ಸಿ.ಎನ್. ವೆಂಕಟೇಶ್ ಅವ್ರಿಗೆ. ಇತ್ತು ರೆಕಾರ್ಡ್ ಸಮೇತ ನಾನು ಕುತ್ಕೊಂಡು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದನ್ನು ಒಂದು 27 ನಿಮಿಷ ಅಲ್ಲಿ ಒಬ್ಬರು ಮಾಧ್ಯಮದವ್ರು ಏನು ಮಾಡೋರು, ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ ಹಾಕೋರು. ಅದಕ್ಕೆ ನಾನು ಉತ್ತರ ಕೊಡಬೇಕಂತ ಸಂದರ್ಭ ಬಂತು, ಉತ್ತರ ಕೊಡ್ತಾ ಇದ್ದೀನಿ. ಅದನ್ನು ನಾನು ಲೈವ್ ವಿಡಿಯೋ ಯಾಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ಸಿ.ಎನ್. ವೆಂಕಟೇಶ್ ಅವರು ನಾನು ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಟ್ಟವ್ರೆ, ಅವ್ರು ಕೇಳೋ ಪ್ರಶ್ನೆಗೆ ನಾನೇನು ಉತ್ತರ ಕೊಡ್ತೀವಿ ಅನ್ನೋಕ್ಕೆ ಒಂದು ದಾಖಲಾತಿ ಮಾಡಿಕೊಂಡಿದ್ದೀನಿ. ಎಲ್ಲರಿಗೂ ತೋರಿಸ್ತಾ ಇದ್ದೀನಿ, ಅಲ್ಲಿ ಟಿ.ವಿಲೂ ತೋರಿಸ್ತೀನಿ ನಾನು. ಮೊದಲನೇ ಪ್ರಶ್ನೆ ಅವ್ರು ನಾನು ಕೇಳ್ತಾರೆ, ಬರೀ 2 ವರ್ಷ ಆಗಿದೆ ಅಷ್ಟೇ ದೇವಸ್ಥಾನ ಜೀರ್ಣೋದ್ಧಾರ ಆಗೋಕ್ಕೆ ಅಂತ ಅವರು ಇನ್ವಿಟೇಷನ್ ಸಮೇತ ತೋರಿಸ್ತಾರೆ ತಮಗೆ. ಇಲ್ಲಿ ಸೂರ್ಯಪ್ರಕಾಶ್ ಸರ್ ಅವರು ಇದ್ದರು, ನಮ್ಮ ಗುರುಗಳು ಚೆಲುವರಾಜ್ ಅವರು ಇದ್ದರು. ಆಮೇಲೆ ಸಮಾಲೋಚನೆ ಪೇಪರಲ್ಲಿ, ಆಮೇಲೆ ಇನ್ನೊಂದು ಪೇಪರು, ಇದೆಲ್ಲ ಸ್ಕ್ಯಾನ್ ಮಾಡಿದ್ದೀವಿ, ತಮಗೆಲ್ಲ ಲೈವ್ ತೋರಿಸ್ತಾ ಇದ್ದೀವಿ. ಇಲ್ಲಿ 2021ಕ್ಕೆ ನಾವು ದೇವಸ್ಥಾನ ಒಳಗೆ ಕೂತ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡ್ತೀವಿ. ಅವಾಗ ಬೆಂಕಿ ಮಾದೇವರು ಇದ್ದರು ಮತ್ತು ಚೆಲುವರಾಜ್ ಅವರು ಇದ್ದರು, ಆಮೇಲೆ ಇವರು ಸೂರ್ಯಪ್ರಕಾಶ್ ಸರ್ ಇದ್ದರು, ಎಲ್ಲ ಮಾಧ್ಯಮದವರು ಇದ್ದರು. ಅದೇ ನಾವು 2021ಕ್ಕೆ ನಾನು ಏನು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂದರೆ, ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡೋಕ್ಕೆ ಅವರು
ಒಂದು ವಿಷಯ ಬರ್ತದೆ ನನಗೆ. ಅಂದರೆ ಹಳೆ ದೇವಸ್ಥಾನ ಇದು, ನಾವು ಮುಜರಾಯಿಂದ ಪರ್ಮಿಷನ್ ತಗೊಂಡಿದ್ದೀವಿ, ನಾವು ದೇವಸ್ಥಾನ ಡೆಮೊಲೇಷನ್ ಮಾಡ್ತಾ ಇದ್ದೀವಿ ಅಂತ ಅವರು ಶಿವರಾತ್ರಿ ಹಬ್ಬಕ್ಕೆ ಮುಂಚೆ ಏನು ಮಾಡ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವಾಗ ನಾನು ತಡಿತೀನಿ. ಯಾರ ಮುಖಾಂತರ? ಜನಪ್ರಿಯರಾದ ಶಾಸಕರಾದ್ರಂಥ ಎಕ್ಬಲ್ಯೂಷನ್ ಕಡೆಯಿಂದ, ನಾನು ಎಕ್ಬಲ್ಯೂಷನ್ ಅವ್ರ ಕಡೆಯಿಂದ ನಾನು ತಡಿತೀನಿ. ನಾನು ಶಿವರಾತ್ರಿ ಹಬ್ಬ ಬರ್ತಾ ಇದೆ, ದಯವಿಟ್ಟು ದೇವಸ್ಥಾನನ, ಇದು ಹಳೆ ಮೂಲ ದೇವಸ್ಥಾನ, ಸಾವಿರಾರು ವರ್ಷ ಇತಿಹಾಸದ ದೇವಸ್ಥಾನ, ನಾವು ಯಾವತ್ತೂ ನೋಡಿಲ್ಲ ಇದು. ನಾವು ಚಿಕ್ಕ ವಯಸ್ಸಿಂದ ನೋಡ್ದಂಗಿಂದ ದೇವಸ್ಥಾನ ಹಿಂಗಿದೆ. ದಯವಿಟ್ಟು ಅದನ್ನ ಹೊಡೆಯೋಕೆ ಹೋಗಬೇಡಿ. ನಾನು ಶಿವರಾತ್ರಿ ಹಬ್ಬ ಆದಮೇಲೆ ಬೇಕಾದ್ರೆ ನೀವು ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೆ ನಾನೇನು ಮಾಡ್ತೀನಿ, ಒಂದು ಮನವಿ ಮಾಡ್ಕೊತೀನಿ. ಅವಾಗ ಅವರು ಬರ್ತಾರೆ, ನಾನು ಬರ್ತೀನಿ, ಆಮೇಲೆ ಟ್ರಸ್ಟರ್ ಮುಖಾಂತರ ಕೂತ್ಕೊಂಡು ಮಾತಾಡ್ತೀವಿ. ಆಯಿತು ಶಿವರಾತ್ರಿ ಹಬ್ಬ ಆದಮೇಲೆ ಡೆಮೊಲೇಷನ್ ಮಾಡೋಣ ಅಂತ ಅವ್ರು ಹೇಳ್ತಾರೆ. ಅದಾದ್ಮೇಲೆ 2021ಕ್ಕೆ ನಾನು ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ. 2021ಕ್ಕೆ ಒಂದು ಸ್ಟೇಟ್ಮೆಂಟ್ ಏನಂತ ಕೊಡ್ತೀನಿ ಅಂದರೆ, ಹಳೆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡೋಕ್ಕೆ ಮುಂಚೆ ನಾನು 2 ಅಂಬಾರಿ ಕರೆಸ್ತೀನಿ, ಆನೆ ಕರೆಸಿ ಅಂಬಾರಿ ಮಾಡ್ತೀನಿ. ಪ್ರಪ್ರಥಮ ಅವರಿಗೆ ಅಂಬಾರಿ ಮಾಡಬೇಕು ಅಂತ ಭಾಳ ಆಸೆ ಇದೆ. ಯಾಕಂದರೆ ಇದು ಮೂಲ ದೇವಸ್ಥಾನ ತೆಗೆದಾಕ್ತಾರೆ, ನಾವು ಎಷ್ಟೇ ಚಿಂದಲ್ ಕೊಟ್ಟರು ಕೂಡ ಮೂಲ ದೇವಸ್ಥಾನ ನೋಡೋಕ್ಕಾಗಲ್ಲ. ಆದ್ದರಿಂದ ದಯವಿಟ್ಟು ನನಗೆ ಅವಕಾಶ ಕೊಡಿ ಅಂತ ಎಲ್ಲರಿಗೂ ಮನವಿ ಮಾಡಿಕೊಟ್ಟಾದ್ಮೇಲೆ ಆಯಿತು ಅಂತ ನಂಗೆ ಟೈಮ್ ಕೊಡ್ತಾರೆ. 2021ರಲ್ಲಿ ನಾನು ಇದೊಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಆವಾಗ 2021 ಮೇಲೆ ಈ ಪೇಪರ್ ಸ್ಟೇಟ್ಮೆಂಟ್ ಬಂದಮೇಲೆ ಇದರಲ್ಲೂ ಕೂಡ ಬರ್ದಾರೆ ಮಾಧ್ಯಮದವರು, ಜೀರ್ಣೋದ್ಧಾರ ಮಾಡೋಕ್ಕೆ ಮುಂಚೆ ಭೋಜರಾಜ್ ಅವರು 2 ಅಂಬಾರಿ ಕಳಿಸ್ತಾರೆ ಅಂತೇಳಿ ಇದರೊಳಗೆ ಶೋ ಮಾಡೋರೆ. ಬೇಕಾದ್ರೆ ಓದ್ಕೋಬೋದು, ಜೆರಾಕ್ಸ್ ಕೊಡ್ತೀನಿ. ಅದಾದಮೇಲೆ ಏನಾಯ್ತದೆ, ನಾನು 2 ಅಂಬಾರಿ ನಮ್ಮ ಶಾಸಕರಾದ್ರ ಯಾರೋ ಎಕ್ಬಲ್ಯೂಷನ್ ಅವ್ರ ಕಡೆಯಿಂದಾನೆ ಅವತ್ತು ನನಗೆ ದಾರಿದೀಪ ಅವರೇ ಆನೆ ಕರೆಸ್ಬೇಕಾದ್ರೆ. ಯಾಕೆ ಅಂತ ಹೇಳಿದ್ರೆ ಆನೆ ವಿಚಾರ ನಮ್ಗೆ ಏನೂ ಗೊತ್ತಿಲ್ಲ, ಯಾವ ರೀತಿ ಕರೆಸ್ಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ವಿಷಯಗಳೇ ಗೊತ್ತಿಲ್ಲ ನಮಗೆ. ಆದ್ದರಿಂದ ಏನು ಮಾಡಿದ್ರೆ ಜವಾಬ್ದಾರಿ ಅವ್ರ ಮೇಲೆ ಹಾಕ್ಬಿಟ್ಟೆ. ದಯವಿಟ್ಟು 2 ಆನೆ ಕರೆಸ್ಕೊಡೋ ಜವಾಬ್ದಾರಿ ನಿಮ್ಮದು ಅಂತ. ಅವ್ರು ಏನು ಮಾಡಿದ್ರು, ಆಯಿತು ಭೋಜನ ನಿಮಗೋಸ್ಕರ ಏನೋ ಪ್ರಯತ್ನ ಪಡ್ತೀನಿ ಅಂತ. ಭಾಳ ಹರಸಾಹಸ ಆಯಿತು, ಪರ್ಮಿಷನ್ ಅಂತೂ ಸಿಕ್ಕಿರಲಿಲ್ಲ. ಕೊನೆಯ ಕಾಲದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಾನು SP ಗಿರೀಶ್ ಹತ್ರ ಕೂತಿದ್ದೀನಿ, DRMSಪಿಂದ ಪರ್ಮಿಷನ್ ಇಲ್ಲ, ಎಕ್ಬಲ್ಯೂಷನ್ಗೆ ನನಗೆ ಫೋನ್ ಮಾಡ್ತಾ ಇದ್ದೀನಿ, ಪರ್ಮಿಷನ್ ಆಯಿತು ಅನ್ನೋದು ಎಲ್ಲ ಕಡೆ ಟೋಟಲ್ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದೀನಿ. ಆನೆ ಬರ್ತಾ ಇದೆ ಅಂತ ಎಲ್ಲ ಕಡೆನೂ ಪಬ್ಲಿಕ್ ಮಾಡಿಬಿಟ್ಟಿದ್ದೀನಿ. ಕೆಲವರೆಲ್ಲ ನನಗೆ ಟೀಕೆ ಮಾಡಿ ನಗ್ತಾವ್ರೆ. ಏನಂತ, ಆನೆ ಫ್ಲೈಟಲ್ಲಿ ಬರ್ತಾ ಇದ್ದಂತೆ, ಇಲ್ಲ ಆನೆ ಏನೋ ಅಂಬಾರಿ ಮೇಲೆ ಬರ್ತಾ ಇತ್ತಂತೆ, ಈ ಥರ ಎಲ್ಲ ಏನೋ ಒಂಥರ ನನಗೆ ಟೀಕೆ ಮಾಡಿದ್ರು. ಎಲ್ಲೋ ಒಂಥರ ಕಣ್ಣ ನೀರು ಬರ್ತಾ ಇತ್ತು. ಭಗವಂತ ನೆನ್ಸ್ಕೊಂಡೆ, ಏನಪ್ಪ ಈ ಥರ ಪರೀಕ್ಷೆ ಮಾಡ್ತಾ ಇದೆಯಾ, ಎಲ್ಲ ಕಡೆ ಪಬ್ಲಿಕ್ ಮಾಡಿಬಿಟ್ಟಿದ್ದೀನಿ, ಆನೆ ಬರ್ತದೆ ಅಂತ. 1000 ಜನ ಬಂದು ಆಡ್ಕೊಳಂಗಾದ್ರೆ ನನ್ನ ಪ್ರಾಣ ಇರಬೇಕೋ ಬೇಡ ಅಂತ ಕಣ್ಣ ನೀರು ಹಾಕೊಂಡು ಭಗವಂತನ ಕೇಳ್ಕೊಂಡೆ. ಭಗವಂತ ಅಲ್ಲಿ ನನಗೊಂದು ವರ ಕೊಟ್ಟ. ಬತ್ತು ಫೋನು ಅನಿಲ್ ಜೋಗರ್ ಕಡೆಯಿಂದ, ಹಣ ಪರ್ಮಿಷನ್ ಆಯಿತು, SP ಅವ್ರು ಸೆಂಡ್ ಆಗಿದೆ, ದಯವಿಟ್ಟು ನೋಡಿ DRM ಆಫೀಸಲ್ಲಿಂದ. ಸರ್ ನೋಡಿ ಸರ್ ಅಂತ SP ಗಿರೀಶ್ ಸರ್ ಸಾವಿರಗಳದ್ದು ಚೆಕ್ ಮಾಡಿ ಇನ್ನೂ ಬಂದಿಲ್ಲ ಭೋಜನ ಅಂದು. ನೋಡಿ ಸರ್ ಬಂದಿದೆ ನೋಡಿ ಸರ್ ಅಂದೆ. ಚೆಕ್ ಬತ್ತು ಅಂದ್ಬಿಟ್ಟು ಪರ್ಮಿಷನ್ ಗ್ರಾಂಟ್ ಮಾಡಿದ್ರು. ಅವತ್ತು ನನಗೆ ಅಂಬಾರಿ ಅವರು ಎಕ್ಬಲ್ಯೂಷನ್ ಅವ್ರ ಕಡೆಯಿಂದ ಅವರು ಒಂದು DRM ಆಫೀಸಲ್ಲಿ ಕಾಲೊಂದು ಹಿಡ್ಕೊಂಡಿಲ್ಲ, ಯಾರೋ ಒಬ್ರು ಬಂದು ಒಬ್ರು ಮುಸಲ್ಮಾನ ಆಗಿ ಇಟ್ಕೊಂಡು ಯಪ್ಪ ಇಷ್ಟೊಂದು ಗೋಗರಿತವ್ರೆ, ಇಂಥವ್ರಿಗೆ ಅಂಬಾರಿ ಮಾಡಬೇಕು, ನಮ್ಮ ದೇವಸ್ಥಾನ ಉದ್ಧಾರ ಮಾಡಬೇಕು ಅಂತ ಬರ್ತಾರೆ, ಇಂಥವ್ರಿಗೆ ಪರ್ಮಿಷನ್ ಕೊಡೋದು, ಇನ್ನರಿಗೆ ಪರ್ಮಿಷನ್ ಕೊಡೋದು ಅಂತ ಒಬ್ಬ ಲೇಡಿ ಬಂದು ಆ ಯಪ್ಪಂಗೆ ಸಪೋರ್ಟ್ ಮಾಡಿದ್ರಂತೆ. ಅದು ಆ ಯಪ್ಪನ ಅದು ಹೇಳ್ಕೊಂಡಿತ್ತು, ನನಗೆ ಒಂದು ಸೀರೆ ಕೊಟ್ಬಿಟ್ಟು ಬರೋಣ, ಒಂದು 50,000 ರೂಪಾಯಿ, ಅದು ಆ ಯಮ್ಮ ನನಗೆ ಈ ಥರ ಸಪೋರ್ಟ್ ಮಾಡೋರು ಅಂತ ನಾನು ಹೇಳ್ಕೊಂಡ್ರು. ಆ ವಿಚಾರದಲ್ಲಿ ನಾನು ಹೋಗಲಿಲ್ಲ, ಅವ್ರು ಹೋಗೋರೋ ಬಿಟ್ಟರೋ ನನಗೆ ಗೊತ್ತಿಲ್ಲ. ಬಟ್ ಅವ್ರ ವಿಚಾರದಲ್ಲಿ ಅವತ್ತು ನನಗೆ ಅಂಬಾರಿ ದಾರಿದೀಪ ಮಾಡ್ಕೊಟ್ಟಿತ್ತು ಅವರು. ಅದಾದಮೇಲೆ 2021 ಆದಮೇಲೆ ನಾನು 2ನೇ ಸಲ ಏನು ಮಾಡಿದೆ, ಇದನ್ನ ಅಂಬಾರಿ ತರಿಸ್ತಾ ನಿಮಗೆಲ್ಲ ಗೊತ್ತಿರೋಂಥ ವಿಚಾರನ ಅದೇ ಪ್ರೋಗ್ರಾಮು ನನಗೆ ಇದು ದೇವಸ್ಥಾನ ಜೀರ್ಣೋದ್ಧಾರನೋ ಏನು ಮಾಡಬೇಕು ನೀವು ಮಾಡ್ಕೊಳ್ಳಿ ಅಂತ ಬಿಟ್ಟೆ. ಶಿವರಾತ್ರಿ ಆದ ನೆಕ್ಸ್ಟ್ 3 ತಿಂಗಳಿಗೆ ಏನು ಮಾಡಿದ್ರು, ದೇವಸ್ಥಾನ ಡೆಮೊಲೇಷನ್ ಮಾಡಿದ್ರು. ಇವ್ರು ಏನು ಹೇಳ್ತಾರೆ ಅಂದರೆ, ದೇವಸ್ಥಾನ ಡೆಮೊಲೇಷನ್ ಮಾಡ್ಬೇಕಾದ್ರೆ 2021ರಲ್ಲಿ ನಾನು ಅನೌನ್ಸ್ಮೆಂಟ್ ಮಾಡಿದಾಗ ಮೊದಲ ಬಾರಿಗೆ DK ಶಿವಕುಮಾರ್ ಅವರು ಆನೆ ಇದು ಸ್ಟೇಜ್ ಪ್ರೋಗ್ರಾಮ್ಗೆ ಇನ್ವೈಟ್ಗೆ ಅವರೇ ನಾವು ಅವ್ರಿಗೆ ಹೋಗಿ ನಾವು ಇನ್ವೈಟ್ ಮಾಡಿದ್ದು. ಅವ್ರು ಬಂದು ಏನು ಮಾಡಿದ್ರು, ಸ್ಟೇಜ್ ಪ್ರೋಗ್ರಾಮ್ನ ನೆರವೇರಿಸ್ಕೊಟ್ರು ನಮಗೆ. ಅದಾದಮೇಲೆ ಸೇನಾ ವೆಂಕಟೇಶ್ವರ ನಿಂತಾರೆ 2021ರಲ್ಲಿ. ಇದು 2021ರದು. ಬೇಕಾದ್ರೆ ನಿಮ್ಮಲ್ಲಿ ಪೇಪರ್ಗಳು ನೀವು ಹಾಕಿರೋದು ನಾನು ಸ್ಕ್ಯಾನ್ ಮಾಡಿರೋದು. ಅವರು ನಿಂತವ್ರು ನೋಡಿ, ಸೇನಾ ವೆಂಕಟೇಶ್ವರು 2021ರಲ್ಲಿ ಆಗಿರೋದು ಇದು. ಅದಾದಮೇಲೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀವಿ. ಏನಂತ, DK ಸುರೇಶ್ ಅವರು ಅವತ್ತು ಏನಾಯಿತು ಅಂದರೆ ಯಾವ್ದೋಗಿದ್ರು ಅಂದರೆ ಇದು ಯಾವ್ದೊಳಗೆ DC ಆಫೀಸಲ್ಲಿ ಇದ್ರು. ಅವತ್ತು ಬಂದು ಅವ್ರು ಏನು ಮಾಡಿದ್ರು, ಆನೆ ಅಂಬಾರಿನ ಉದ್ಘಾಟನೆ ಮಾಡಿಬಿಟ್ಟೋದ್ರು 2021ರಲ್ಲೇ. DK ಸುರೇಶ್ ಅವರು ಅವಾಗ ಅವರು ಸಂಸದರಾಗಿದ್ದರು, ಅವರೇ ಬಂದು ಆನೆ ಅಂಬಾರಿನ ಉದ್ಘಾಟನೆ ಮಾಡಿತ್ತು ಮೊದಲನೇ ಬಾರಿಗೆ 2021ರಲ್ಲಿ. ಅದಾದ ನಂತರ ಇವರೇನು ಮಾಡಿದ್ರು ಅಂದರೆ ದೇವಸ್ಥಾನನ ಡೆಮೊಲೇಷನ್ ಮಾಡಿದ್ರು. ದೇವಸ್ಥಾನ ಡೆಮೊಲೇಷನ್ ಆದಮೇಲೆ ನೋಡಿ ಸಮಾಲೋಚನೆ ಪೇಪರಲ್ಲೂ ಬಂದಿದೆ 2021ರದು. ಅದಾದಮೇಲೆ ಏನಾಯಿತು ಅಂದರೆ ದೇವಸ್ಥಾನ ಡೆಮೊಲೇಷನ್ ಆಯಿತು. 2022ರಲ್ಲಿ ಇವ್ರು ಏನು ಮಾಡಿದ್ರು, ನಂದು 2022ರಲ್ಲಿ ಫೆಬ್ರವರಿಲಿ ನಂದು ಶಿವರಾತ್ರಿ ಹಬ್ಬ ಬಂತು. ಅವಾಗ ನಾವೇನು ಮಾಡಿದ್ರು, ದೇವಸ್ಥಾನ ಇಲ್ಲ ಆದಮೇಲೆ ಆನೆ ಹೆಂಗೆ ಕರ್ಸೋಣ, ನಾನೇನು ಮಾಡಿದೆ, ಆನೆ ಕರ್ಸೋಕ್ಕೆ ಇಷ್ಟಪಡಲಿಲ್ಲ. ಆವಾಗ ದೇವಸ್ಥಾನ ಡೆಮೊಲೇಷನ್ ಆಯ್ತಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಬನ್ನಿ ಅಂದ್ಬಿಡ್ತಾನ ನಾವೇನು ಮಾಡ್ದೋ, ಆನೆ ಕರ್ಸೋದು ಬೇಡ, ಈ ಸರಿ ಬೆಳ್ಳಿ ರಥದಲ್ಲಿ ಮಾಡೋಣ ಅಂತೇಳಿ 2022ರಲ್ಲಿ ನಾನು 1 ನಿಮಿಷ ಸರಿ 2022ರಲ್ಲಿ ನಾನು ಏನು ಮಾಡಿದೆ ಅಂದರೆ, ಬೆಳ್ಳಿ ರಥನ ಹಳೆ ಬಸ್ ಸ್ಟ್ಯಾಂಡ್ ಮುಖಾಂತರ ಏನು ಮಾಡಿದೆ, 2 ದೇವ್ರ ಮೆರವಣಿಗೆ ಮಾಡ್ಕೊಂಬಂದೆ.
2022ರಲ್ಲಿ ಶಿವರಾತ್ರಿ ಹಬ್ಬನ. 2022ರಲ್ಲಿ ಶಿವರಾತ್ರಿ ಹಬ್ಬ ಮೇಲೆ ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು. ಅದಾದ್ಮೇಲೆ ತಿರ್ಗಾ ಏನಾಯ್ತು ಅಂದರೆ 2023ರಲ್ಲಿ ನಾನು ತಿರ್ಗಾ ಏನು ಮಾಡಿದೆ, ಅಂಬಾರಿ ಕರೆಸ್ದೆ, ಆನೆ ಕರೆಸ್ದೆ. ಅವಾಗ ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದು ಉದ್ಘಾಟನೆ ಮಾಡಿದ್ರು. ಅಕೌಂಟ್ ಡೀಟೇಲ್ಸ್ ನಮಗೆ ಸಿಕ್ಕಿಲ್ಲ ಸರ್. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ನನಗೆ ಲಾಸ್ಟ್ ಟೈಮ್ ಇದೇ ಪ್ರಶ್ನೆ ನಮಗೆ ಯಾರೋ ಒಬ್ರು ಕೇಳಿದ್ರು. ಇದು ಬಗ್ಗೆ ನಮಗೆ ಡೀಟೇಲ್ಸ್ ಗೊತ್ತಿಲ್ಲ. ನನ್ಗೆ ಗೊತ್ತಿರೋದು ಇಷ್ಟೇ, ಇವಾಗ ಸನಿಮಾತ್ಮನ ದೇವಸ್ಥಾನದಲ್ಲಿ ಒಂದು 2,000 ಕೊಟ್ಟರು ಅನೌನ್ಸ್ಮೆಂಟ್ ಮಾಡೋರು. ನೀವು 4 ವರ್ಷದಿಂದ ಆಡಿಟಿಂಗ್ ಮಾಡ್ಕೊಂಡು ಬಂದಿದ್ರ, 4 ವರ್ಷದಿಂದ ಅಕೌಂಟ್ ಇದೆ. ನೀವು ಯಾಕೆ ವರ್ಷಕ್ಕೊಂದ್ಸಲ ಶೋ ಮಾಡ್ತಲ್ಲ? ಇಲ್ಲಿ ಮಾಡಿದ್ರೆ ಲೆಕ್ಕ ಬುಕ್ಕು ಗೊತ್ತಾಯ್ತದೆ ಸರ್. ಇವಾಗ ನಿಮ್ಮ ಅಕೌಂಟಲ್ಲಿ ದುಡ್ಡು ಎಷ್ಟಿದೆ ಅಂತ ನಂಗೆ ಹೆಂಗೆ ಸರ್ ಗೊತ್ತಾಯ್ತಲ್ಲ? ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಹಾಕೋರೆ ಸರ್ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಾರೆ. ದಯವಿಟ್ಟು ನಾನು ನಿಜ ಸರ್, ನಿಜ ಸರ್. ಇವಾಗ ನೋಡಿ, ಒಂದು ಸರ್ ಅದು ಬಿಡಿ, ನಾವು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅದನ್ನ ನಾವು ಕಣ್ಣಿಂದ ನೋಡಿದ್ರೆ ಮಾತಾಡ್ಬೋದು, ಕೈಯಿಂದ ಈಗ ಇದು ರೆಕಾರ್ಡ್ ಇದೆ, ನಾನು ಮಾತಾಡ್ತಾ ಇದ್ದೀನಿ. ರೆಕಾರ್ಡ್ ಇಲ್ಲದೆ ನಾನು ಯಾವುದು ಮಾತಾಡೋಕ್ಕೆ, ಇನ್ನೊಬ್ಬರ ಮೇಲೆ ಆಪಾದನೆ ಮಾಡೋಕೆ ನಾನು ರೈಟ್ಸ್ ಇಲ್ಲ ಸರ್. ನಮಗೆ ನಾವು ಯಾವುದು ದಾನ ಮಾಡಿಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ, ಯಾವುದು ಮಾಡಿಲ್ಲ ಸರ್. ನಮ್ಮ ಸ್ನೇಹಿತರಿಗೆ ಕೊಟ್ಟಿರೋದಕ್ಕೆ ರೆಸಿಪ್ಟ್ ಕೊಟ್ಟವ್ರು, ಅದೇ ಇರಲ್ಲ ಅವ್ರು ಹೇಳೋಲ್ಲ. ರೆಸಿಪ್ಟ್ ಕೊಟ್ಟಿದ್ರಿಂದ 3.5 ಲಕ್ಷಕ್ಕೆ ಆದ್ರೆ ಕಬ್ಬಣಿಗೆ ಯಾವುದೇ ರೆಸಿಪ್ಟ್ ಕೊಟ್ಟಿಲ್ಲ ಅವರು. ಕಬ್ಬಣನ ಏನು ಮಾಡೋರು, ನಾವು ಉಂಡಿಗೆ ಹಾಕಂದ್ರೆ ತೋರಿಸ್ಕೊಂಡವ್ರ ಏನಂತ, ನಾವು ಇಲ್ಲಿ ಪಾಯಿಗೆ 80 ಲಕ್ಷ ಖರ್ಚು ಮಾಡಿದ್ವಿ ಅಂತ ಓಪನ್ ಆಗಿ ಹೇಳ್ತಾರ. ಅದನ್ನ ಲೆಕ್ಕ ಕೊಟ್ಟಿಲ್ಲ ಅವರು. ಅದನ್ನೇ ನಾನು ಶೋ ಮಾಡಿದ್ ಮೊನ್ನೆ. ನೀವು ರೆಸಿಪ್ಟ್ ಕೊಡ್ಬೇಕು. ಆಮೇಲೆ ನೀವು 80 ಲಕ್ಷ ರೂಪಾಯಿ ಲೆಕ್ಕ ಕೊಡ್ತಿರಲ್ಲ, ಕಬ್ಬಣಿಗೆ ಎಷ್ಟು ಬಂದಿದೆ, ಎಮ್ಸ್ಟ್ಯಾಂಡ್ ಎಷ್ಟು ಹೋಗಿದೆ, ಬೋರ್ಡರ್ಸ್ಗೆ ಎಷ್ಟು ಹೋಗಿದೆ, ಎಲ್ಲ ಬಿಲ್ ತಗೊಳ್ಳಿ. ಇದು ಮುಜರಾಯಿ ಲೆಕ್ಕ. ಇದು ನೀವೇನು ಸ್ವಂತ ಮನೆ ಕಟ್ಕೊತಾ ಇಲ್ವಲ್ಲ, ದೇವಸ್ಥಾನ ಪಬ್ಲಿಕ್ ಪ್ರಾಪರ್ಟಿ, ಇದು ನೀವು ಸರ್ಕಾರದಿದ್ದು ಲೆಕ್ಕ ಕೊಡ್ಬೇಕು ನೀವು. ಹೌದು ಗುರುಳ, ಇವಾಗ ಇಲ್ಲ ಗುರುಳ 2 ವರ್ಷಕ್ಕೆ ಅವರು 6 ಕೋಟಿ ಜಾಸ್ತಿ ಹೆಂಗೆ ತೋರಿಸ್ತಾರೆ ಗುರುಳ ಅವರು? ಇದು ಪ್ರಶ್ನೆ ನಂದು. 2 ವರ್ಷಕ್ಕೆ 6 ಕೋಟಿ ಜಾಸ್ತಿ ತೋರಿಸ್ತೀರಿ ಅಂದ್ರೆ ಅರ್ಥ ಏನು? ನೀವೇ ಕನ್ನಡಪ್ರಭದಲ್ಲಿ 8 ಕೋಟಿ ಅಂತ ಪಬ್ಲಿಸಿಟಿ ಮಾಡಿದ್ದೀರಾ 2022ರಲ್ಲಿ. ಕಟ್ಟಡದ ಪೂರ್ಣ ಇಲ್ಲ ಇದೆ, ಸ್ಟೇಟ್ಮೆಂಟ್ ಇದೆ, ಅದು ಅವರೇ ಸ್ಟೇಟ್ಮೆಂಟ್ ಮಾಡಿದ್ರೆ ಇದೆ ನಮ್ಮ ಹತ್ರ. ನ್ಯೂಸ್ 42 ಕನ್ನಡ.